ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದೆ. ಈವನ್ ಅದೇ ಅವ್ನು ಚಿಕ್ಕವನಿರುವಾಗ ನನಗೆ ಕಷ್ಟ ಆಗ್ತಾ ಇತ್ತು. ಪಾಪ ಅವನು ಬೆಳೀತಾ ಬೆಳೀತಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಇವಾಗ ನಮ್ಮಮ್ಮ ಜೊತೆಲಿದ್ದಾರೆ, ನಾನು ನಮ್ಮಮ್ಮ ಗ್ರಂಥ್ 3 ಜನ ಮನೇಲಿರೋದು. ಅಮ್ಮ ಕೂಡ ನನ್ನ ಈ ಟೈಮಲ್ಲಿ, ಈ ಕಷ್ಟದ ಟೈಮಲ್ಲಿ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ಒಂದು ನನ್ನ ದೊಡ್ಡ ಶಕ್ತಿ, ದೊಡ್ಡ ಸ್ಟ್ರೆಂತ್. ಯಾಕಂದ್ರೆ ಅವರು ಇಲ್ಲ ಅಂತಿದ್ರೆ ನನ್ಗೆ ಚಿಗಿಲಿಗಿಲಿ ಆಗ್ಲಿ ಬೇರೆ ಯಾವ್ದು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಡೇ ಅಂಡ್ ನೈಟ್ ಹೋಗ್ಬೇಕು, ಅಲ್ಲಿ ಗ್ರಂಥನ ನೋಡ್ಕೊಳಕ್ ಯಾರಾದ್ರೂ ಒಬ್ರು ಇರ್ಲೇಬೇಕಿತ್ತು. ಬಟ್ ಅದು ಎಲ್ಲದ್ರ ನಡುವೆ ಅಮ್ಮ ನನ್ನ ಜೊತೆ ಶಕ್ತಿಯಾಗಿ ನಿಂತಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮುಂಚೆ, ನಮ್ಮ ಅಮ್ಮನ ಜೊತೆ ಇದ್ರೆ ನಾನು ಇನ್ನೂ ಏನೋ ಮಾಡ್ಬಿಡ್ತಿದ್ನೇನೋ ಮದ್ವೆ ಆದ್ಮೇಲೆ. ಅದಕ್ಕಂದ್ರೆ ಸ್ವಲ್ಪ ಲೇಸಿನೆಸ್ಸು ಇತ್ತು ನನ್ನಲ್ಲಿ. ಇನ್ನೇನು ಬರೀ ನ್ಯೂಸ್ ಅಲ್ವಾ ಅದು ಇದು ಅಂತ ಸ್ವಲ್ಪ ಮಲ್ಕೊಳ್ಳೋದು ಅದು ಮಾಡ್ತಿದ್ದೆ. ಬಟ್ ನಮ್ಮಮ್ಮ ಒಂಥರ ಹೆಂಗೆ ಅಂದ್ರೆ ಅವ್ರನ್ನ ನಾನು ಈಗಲೂ ಸ್ವಲ್ಪ ಹೆದರ್ತೀನಿ ಅಮ್ಮನಿಗೆ. ಅಮ್ಮ ಇದ್ರೆ ನಾನು ಪೂಜೆ ಗೀಜೆ ಎಲ್ಲ ನಮ್ಮಮ್ಮ ತುಂಬಾನೇ ಕಲ್ಸಿದ್ದಾರೆ. ಆದ್ರೂ ಅವ್ರಿದ್ರೆ ಮಾತ್ರ ಇನ್ನೊಂದ್ ಸ್ವಲ್ಪ ಭಯ ಇರುತ್ತೆ. ಸೊ ಆ ಒಂದ್ ಭಯ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಅಮ್ಮ ಇದ್ರೆ ನಾನು ಇನ್ನು ಎಲ್ಲೋ ಹೋಗ್ಬಿಡ್ತೀನಿ ಅಂತ ಇದ್ದೆ. ಅದಕ್ಕೆ ಮೋಸ್ಟ್ಲಿ ಅಮ್ಮನ್ ನನಗೆ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಇಷ್ಟು ದಿನ ಅದೇ 10-12 years ಫ್ಯಾಮಿಲಿ ಇತ್ತು, ಅವರು ಸಪೋರ್ಟಿವ್ ಆಗೇ ಇದ್ರು. ಅವ್ರಿಗೂ ಕೆಲಸ ಮಾಡು ಅಂತಾನೆ ಹೇಳ್ತಾ ಇದ್ರು. ಅದು ಆ ಸಪೋರ್ಟ್ ಇಲ್ಲ ಅಂತ ಅಂದಿದ್ರೆ ಖಂಡಿತ ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ. ಇವನ್ ನಮ್ಮ ಅಣ್ಣಂಗೆ, ಅವನು ಅಸಿಸ್ಟೆಂಟ್ ಇಂಜಿನಿಯರ್ ನಿರಂಜನ್ ಅಂತ ಅವನ ಹೆಸರು, ಅಣ್ಣ. ಅವನ ಅಣ್ಣಂಗೆ ಹೆಂಗೆ ಅಂದ್ರೆ ಅವನ ಅಸಿಸ್ಟೆಂಟ್ ಇಂಜಿನಿಯರ್, ಗೌರ್ಮೆಂಟ್ ಜಾಬ್ ಅಲ್ವಾ, ನ್ಯೂಸ್ ಇದೆಲ್ಲ ಅವ್ರು ಫಾಲೋ ಮಾಡ್ತಾರೆ. ಅಥವಾ ಅವ್ರ ಕೊಲೀಗ್ಸ್ ಎಲ್ಲ ಹಂಗೆ ಇರ್ತಾರಲ್ಲ, ನ್ಯೂಸ್ ಅಲ್ಲೇ ಇರು, ನಿಂದೊಂದು ಇಮೇಜು ಹಂಗೆ ಹಿಂಗೆ ನೀನು ಗಿಲಿಗಿಲಿಗೆ ಹೋದ್ರೆ ಆ ತರದೆಲ್ಲ ಇತ್ತು ಅಣ್ಣನ್ಗೆ. ಅದಕ್ಕೆ ನಾನಂತೂ ನ್ಯೂಸ್ ಫಸ್ಟ್ ಬಿಟ್ಟಿದ್ದು ಹೇಳೇ ಇರ್ಲಿಲ್ಲ ನಮ್ಮ ಅಣ್ಣನ್ಗೆ. ಎಲ್ಲಿದ್ಯಾ ಅಂದ್ರೆ ಚಾನಲ್ ಅಲ್ಲಿ ಇದ್ದೀನಿ ಹಂಗೆ ಅಂತ ಹೇಳ್ತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾನು ವಿಕ್ರಮ ಜಾಯಿನ್ ಆಗಿ ಟಿವಿ ವಿಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸದ್ಯ ಇಲ್ಲೂ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲೂ ಕೆಲಸ ಮಾಡ್ತಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನನ್ಗೆ ಕಮಿಟ್ಮೆಂಟ್ಸ್ ಎಲ್ಲ ನನ್ನ ತಲೆ ಮೇಲೆ ಇದೆ. ಲೋನ್ ಎಲ್ಲ ಮುಂಚೆಯಿಂದ ನಾನೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಈಗ ನನ್ಗೆ ಇನ್ನೊಂದ್ ಸ್ವಲ್ಪ ಅರ್ನಿಂಗ್ಸ್ ಬೇಕೇ ಬೇಕು, ಹಾಗಾಗಿ ಇದೆರಡು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಅರ್ಥ ಮಾಡಿಸ್ದೆ. ಆಮೇಲೆ ಹೌದಲ್ವಾ, ಇನ್ನೊಬ್ಳು ಇನ್ನೇನ್ ಮಾಡ್ತಾಳೆ, ಈಗ ನ್ಯೂಸ್ ಚಾನೆಲ್ ಅಂದ್ರೆ ಅಲ್ಲಿ ಬೇರೆ ಕೆಲಸ ಮಾಡಕ್ ಅವಕಾಶ ಇರಲ್ಲ. ಹಾಗಾಗಿ ಓಕೆ ಅಂತ ಅವನು ಒಪ್ಕೊಂಡ. ಆ ಟೈಮಲ್ಲಿ ನನ್ನ ಸಿಚುವೇಶನ್ಗೆ ಒಪ್ಕೊಂಡ. ಬಟ್ ಆಮೇಲೆ ಯಾವಾಗ ಅವನು ತಂದೆ ಮಗಳ ಸ್ಕಿಟ್ ನೋಡಿದ್ನೋ ಸಿಕ್ಕಾಬಿಟ್ಟೆ ಅವ್ನು ಫೋನ್ ಮಾಡಿ ಅಳ್ತಾ ಇದ್ದಾನೆ. ನನಗೇನೋ ನೀನ್ ಆಕ್ಟ್ ಮಾಡ್ದೆ ಅಂತ ಅನ್ಸ್ಲಿಲ್ಲ, ಅಪ್ಪನ್ ನೆನೆಸ್ಕೊಂಡೆ ನೀನ್ ಮಾಡ್ದೆ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದಾರೆ, ನೀನ್ ಅಲ್ಲೇ ಇರು ಅಂದ್ಬಿಟ್ಟ. ಈ ಒಂದು ಲೈನ್ ಇಷ್ಟು ದಿನ ನ್ಯೂಸ್ ಬಿಡ್ಬೇಡ, ಹಂಗೆ ಹಿಂಗೆ ಬೇಡ ಅದ್ ಬೇಡ ಅಂತಿದ್ದವನು, ಅವನಿಗೆ ಆ ಸೆಂಟಿಮೆಂಟ್ ಅದೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಗೋಗಿ ಮಾಡು ನೀನು, ನಿನ್ನಲ್ಲಿ ಇತ್ತು. ಅವ್ನು ಮುಂಚೆನೂ ಹೇಳ್ತೀನಿ ಏನೋ ಮಾಡ್ತೀಯಾ ಅಂತ, ಆದ್ರೆ ಬೇಡ ನ್ಯೂಸ್ ಅನ್ನೋ ತರ ಇದ್ರು. ಬಟ್ ಆ ಎಮೋಷನಲ್ ಸ್ಕಿಟ್ ನೋಡಿ ಎಷ್ಟೆಲ್ಲ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಫ್ಯಾಮಿಲಿಯಿಂದ ಒಂಚೂರ್ ಪರ್ಮಿಷನ್ ಸಿಗದೆ ಕಾಯ್ತಾ ಇದ್ದೆ ನಾನು. ಅಂತ ಟೈಮಲ್ಲಿ ಅಣ್ಣ ಓಕೆ ಮಾಡು ನೀನ್ ಇಲ್ಲೇ ಇರೋ ಅಂದ್ಬಿಟ್ನ. ಅಲ್ಲ, ಪರ್ಮಿಷನ್ ಇಲ್ದೇ ಇದ್ದಾಗ್ಲೇನೆ ನೀವ್ ಹಂಗ್ ಮಾಡ್ತಿದ್ರಿ. ಇನ್ ಪರ್ಮಿಷನ್ ಸಿಗ್ಬಿಟ್ರೆ ಇನ್ನು ಕಾನ್ಫಿಡೆಂಟ್ ಆಗಿ ಸಪೋರ್ಟ್ ಎಕ್ಸ್ಟ್ರಾ ಕಲ್ಯಾಣ.